ಟೈಮ್ಸ್ ಉಳ್ಕೊಳ್ಳುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವೆಶನ್, ದ ನಂಬರ್ ವಿಚ್ ಇಸ್ ಮಲ್ಟಿಪ್ಲೈಡ್ ಬೈ ಯಾವ ಸಂಖ್ಯೆಯಿಂದ -8 to the power -1 ಅನ್ನು ಮಲ್ಟಿಪ್ಲೈ ಮಾಡಿದಾಗ 10 to the power -1 ಆಗುತ್ತೆ. ಓಕೆ, ಸೊ ಏನ್ ಹೇಳ್ತಾರೆ, ಒಂದ್ ನಂಬರ್ ಇದೆ, ಆ ನಂಬರ್ನ -8 to the power -1 ಇಂದ ಮಲ್ಟಿಪ್ಲೈ ಮಾಡಬೇಕು. ಮಾಡಿದಾಗ ಆನ್ಸರ್ ಏನ್ ಸಿಗುತ್ತೆ, 10 to the power -1. ಹಾಗಾದ್ರೆ ಆ ನಂಬರ್ ಯಾವ್ದು ಅಂತ ಕ್ವೆಶನ್. ಓಕೆ, ಸೊ ಲೆಟ್ ಅಸ್ ಟೇಕ್ ಸಮ್ ನಂಬರ್ A. Okay, so this number is multiplied by, okay, multiplied by -8 to the power -1. Okay, then the product is equal to 10 to the power -1. ಹಾಗಾದ್ರೆ ಈ ನಂಬರ್ ಎಷ್ಟು ಅಂತ ಕ್ವೆಶನ್. ಓಕೆ, ಸೊ ಒಂದ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಪವರ್ ಏನಿದೆ, -1 ಇದೆ, ಸರಿನಾ? ಸೊ -1 ಅನ್ನ ನಾವು ಪ್ಲಸ್ ಮಾಡ್ಬೇಕಂದ್ರೆ ವಾಟ್ ಐ ಹ್ಯಾವ್ ಟು ಡೂ, ಐ ಹ್ಯಾವ್ ಟು ಟೇಕ್ ದಿಸ್ ನಂಬರ್ ಟು ದ ಡಿನಾಮಿನೇಟರ್. ಅವಾಗ ಏನಾಗುತ್ತೆ, ಇದು +1 ಆಗುತ್ತೆ, ಅಂದ್ರೆ ರೆಸಿಪ್ರೋಕಲ್. ಅದೇ ತರ ಇಲ್ಲಿ 10 to the power -1 ಅನ್ನ ನಾನು ಡಿನಾಮಿನೇಟರ್ಗೆ ತಗೊಂಡೋದ್ರೆ ಇದು +1 ಆಗುತ್ತೆ. ಎಸ್, ಸೊ ದಟ್ ಈಸ್ ನಥಿಂಗ್ ಬಟ್ power 1 ಅಂದ್ರೆ ನಥಿಂಗ್ ಬಟ್ ಇಟ್ ಇಸ್ -8 only, and power 1 is nothing but again here it is 10 itself. Okay, now you are trying to find the value of A, so cross multiply these two. Okay, so -8 ಅನ್ನ ರೈಟ್ ಹ್ಯಾಂಡ್ ಸೈಡ್ ಗೆ ಮಲ್ಟಿಪ್ಲೈ ಮಾಡಿದ್ರೆ ಇದು ಡಿನಾಮಿನೇಟರ್ ನಲ್ಲಿದೆ, ಸೊ ನ್ಯೂಮರೇಟರ್ ಹೋಗುತ್ತೆ, ದಟ್ ಇಸ್ -8 into 1/10. now if I cancel this with 2, this is 4s, this is 5s, so answer ಎಷ್ಟಾಯ್ತು, -4/5. ಸೊ ಯಾವ ನಂಬರ್ ಅದು, ದ ನಂಬರ್ ಇಸ್ -4/5. ಆಪ್ಷನ್ A.